ಏನೋ ರೂಪೇಶ ಕೈಗೆ ಸಿಗಲ್ಲ, ಫುಲ್ ಬಿಸಿ ಆಗ್ಬಿಟ್ಟಿದ್ಯಾ? ಸ್ವಲ್ಪ ಬಿಸಿ ಕಣೋ. ನನ್ನ ಸ್ವಲ್ಪ ಕೇಳ್ರೋ. ನೀನೇನ್ ಬಿಡಲಿ, ಯಾವಾಗ್ಲೂ ಬಿಸಿನಲ್ಲಿ. ಏನ್ರು ಆರಾಮಾಗಿ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಕೆಲ್ಸಕ್ಕೆ ಹೋಗ್ಲಿಲ್ವಾ? ಹೋಗ್ಬೇಕಣ್ಣ, ಗುರು ಸಿಕ್ಕಿದ್ದ ಮಾತಾಡ್ತಾ ಇದ್ದೆ. ಅಣ್ಣ ಹೇಳಿ. ಫ್ರೀ ಇದೀನಣ್ಣ. ಬರ್ತೀನಣ್ಣ. ಮಗ ಒಂದ್ ಸ್ವಲ್ಪ ಕೆಲಸ ಐತೆ, ಬರತಾ ಬರ್ತೀನಿ ಕಣ. ಹುಷಾರ್ ಕಣ. ಬಾಯ್. ಗುರು ಬಾರೋ ಇಲ್ಲಿ. ಏನೋ ಬರತಾ? ಲೋ, ಅವನ್ಗೇನು ಅರ್ಜೆಂಟ್ ಕೆಲಸ ಅಂತೆ ಬಿಡೋ. ಮತ್ತೆ ಈಗ ತಾನೇ ಫ್ರೀ ಇದೀನಿ ಅಂತಂದ. ಅಲ್ಲ ಗುರು, ನಾನು ಇದೇ ತರ ಕಣೋ, ಯಾರೇ ಕರೆದ್ರು ಎಷ್ಟೇ ಬಿಸಿ ಇದ್ರು ಅವ್ರಿಗೋಸ್ಕರ ಫ್ರೀ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದೆ. ನೀನ್ ಹೇಳಿದ್ದು ಸರಿ ಕಣೋ. ನಾನು 20 ವರ್ಷದಿಂದ ಯಾವನ ಕರಿತಾನೋ ಅವ್ರಿಗೆಲ್ಲ ಸೇವೆ ಮಾಡ್ಬಿಟ್ಟೆ. ತುಂಬಾ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ನಮ್ಮ ಮನೆಗೆ ಎಷ್ಟೇ ಕೆಲಸ ಇದ್ರು ನಾ ಮಾಡ್ತಾ ಇರ್ಲಿಲ್ಲ. ಆದ್ರೆ ಅವ್ರು ಕರೆದಿದ ತಕ್ಷಣ ಅವ್ರೇನೇ ಕೆಲಸ ಹೇಳಿದ್ರು ನಿಯತ್ತ ಮಾಡ್ತಾ ಇದ್ದೆ. ಅದ್ರ ನಿಯತ್ತಿಲ್ಲ ಕಣ ಅವ್ರಿಗೆ. ಅದಕ್ಕೆ ಗುರು ಅಂತ ನನ್ನ ಮಕ್ಳನ್ನೆಲ್ಲ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದೀನಿ. ಇಂಥವ್ರೆಲ್ಲ ನಮ್ ಕಷ್ಟಕ್ಕೆ ಹೆಲ್ಪ್ ಮಾಡ್ತಾರ? ಹೋಗಿ ಹೋಗಿ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ಯಾ? ಲೋ, ಆಗತಕ್ಕ ನಮ್ಮನು ಅಂತಾರೆ. ಅಂತಾರೆ ಅಂತವ್ರ ಸವಾಸ ಬೇಕೇನಲ್ಲಿ. ಇದೇ ಟೈಮ್ನ ನಿಮ್ ಮನೆಯವ್ರು ಕೊಡು ಮಗ. ಉಪವಾಸ ಇದ್ರೂ ಪರವಾಗಿಲ್ಲ ಕಣ. ಇನ್ ಯಾರ ಜೊತೆನೂ ಹೋಗಲ್ಲ. ಬರೋ ಟೀ ಕುಡಿಯೋಣ. ಬಾ ಮಗ. ಬಾರಲಿ.